ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಬಂದು ಆಕ್ಸಿಯಂ ಮಿಷನ್ 4 ಅನ್ನುವಂಥದ್ದು. ಗೊತ್ತಿರೋ ಹಾಗೆ ಹಲವು ವೈಫಲ್ಯಗಳನ್ನ ಅಥವಾ ಹಲವು ಮುಂದೂಡಿಕೆಗಳನ್ನ ಕಂಡಂತಹ ಇದೊಂದು ಮಿಷನ್ ಆಗಿದ್ದು, ಇತ್ತೀಚೆಗೆ ರೀಸೆಂಟ್ ಡೇಟ್ ಅಲ್ಲಿ ಅದನ್ನ ಉಡಾವಣೆ ಮಾಡಲಾಯಿತು. ಸೊ ಆ ದೃಷ್ಟಿಯಿಂದಾಗಿ ಆಕ್ಸಿಯಂ 4 ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಯಾವೆಲ್ಲ ಮಾಹಿತಿ ನಾವು ತಿಳ್ಕೊಂಡಿರ್ಬೇಕು ಅನ್ನೋಂತಹ ಅಂಶಗಳನ್ನ ತಗೋಣ. ಸೊ ಅದು ಮೊದಲಿಗೆ ಏನಿದು ಆಕ್ಸಿಯಂ ಮಿಷನ್ ಅಂತ ನೋಡ್ತಾ ಬಂದಾಗ, ಇದೊಂದು ಮುಖ್ಯವಾಗಿ ಬಾಹ್ಯಾಕಾಶ ಯೋಜನೆ ಆಗಿರುತ್ತೆ. ಆಕ್ಸಿಯಂ 4 ಅಥವಾ ಆಕ್ಸಿಯಂ 4 ಬಾಹ್ಯಾಕಾಶ ಯೋಜನೆ ಅಂತಾನೂ ಕೂಡ ಕರೀತಾರೆ. ಇದರಲ್ಲಿ ಭಾರತದ ಗಗನಯಾತ್ರಿಯಾದಂತಹ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಸೊ ಆಕ್ಸಿಯಂ 4 ಅನ್ನುವಂಥದ್ದು ಇದೊಂದು ಬಾಹ್ಯಾಕಾಶ ನಿಲ್ದಾಣಕ್ಕೆ 4ನೇ ಒಂದು ಖಾಸಗಿ ಗಗನಯಾತ್ರಿ ಕಾರ್ಯಾಚರಣೆ ಆಗಿರುತ್ತೆ ಅನ್ನೋದು ಜ್ಞಾಪನ ಇಟ್ಕೊಂಡು, ಸೊ ಇದೊಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ನಾಲ್ಕನೇ ಅನ್ನುವಂಥದ್ದು ಕೂಡ ಗೊತ್ತಿರಬೇಕಾಗತ್ತೆ. 4ನೇ ಒಂದು ಖಾಸಗಿ ಗಗನಯಾತ್ರಿ ಕಾರ್ಯಾಚರಣೆ ಆಗಿದ್ದು, ಈ ಮಿಷನ್ ಅನ್ನ ನಾಸಾ ಅವರು, ಸ್ಪೇಸ್ ಎಕ್ಸ್ ಅವರು ಮತ್ತು ಇಸ್ರೋ ಅವರ ಸಹಯೋಗದಲ್ಲಿ ಈ ಒಂದು ಬಾಹ್ಯಾಕಾಶದ ಸಂಬಂಧಕ್ಕೆ ಅಥವಾ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತ ಸಂಸ್ಥೆಗಳಾದಂತಹ ಅಮೆರಿಕದ ನಾಸಾ ಆಗಿರ್ಬೋದು, ಅಥವಾ ಖಾಸಗಿ ಸಂಸ್ಥೆಯಾದಂತಹ ಸ್ಪೇಸ್ ಎಕ್ಸ್ ಆಗಿರ್ಬೋದು, ಮತ್ತು ಭಾರತದ ಇಸ್ರೋ ಸಂಸ್ಥೆಗಳು, ಈ 3 ಸಂಸ್ಥೆಗಳು ಸಹಯೋಗದೊಂದಿಗೆ ಈ ಒಂದು ಯೋಜನೆಯನ್ನ ಕೈಗೊಳ್ಳಲಾಗಿದೆ. ಸೊ ಇದರ ಉದ್ದೇಶವನ್ನು ನೋಡ್ತಾ ಬಂದಾಗ ಮುಖ್ಯವಾಗಿ ಆಕ್ಸಿಯಂ 4 ಅಂದಲೂ ಕೂಡ ನಿಮಗೆ ಮುಖ್ಯವಾಗಿ 4 ರಾಷ್ಟ್ರಗಳು ಈ ಒಂದು ಇದರಲ್ಲಿ ಕಂಡು ಬರ್ತವೆ. ಒಂದು ಯು ಎಸ್ ಎ ಆಗಿರ್ಬೋದು, ದೆನ್ ಭಾರತ, ದೆನ್ ಪೋಲೆಂಡ್ ಮತ್ತು ಹಂಗೇರಿ. ಸೊ ಇದನ್ನ ನಮ್ಗೆ ಈ ಒಂದು ಯೋಜನೆಯಲ್ಲಿ ಇರುವಂತದ್ದು. ಅಂಡ್ ಈ ಬಾಹ್ಯಾಕಾಶ ಯೋಜನೆಯ ಮುಖ್ಯವಾದ ಉದ್ದೇಶಗಳು ಏನೇನು ಅಂತ ಬಂದಾಗ, ಮುಖ್ಯವಾಗಿ ಬಾಹ್ಯಾಕಾಶ ಪ್ರವಾಸೋದ್ಯಮ ಅಂತ ಕರಿತೀವಿ, ಅಥವಾ ಟೂರಿಸಂ ಅನ್ನ ಯೂಶಲಿ ಬಾಹ್ಯಾಕಾಶದಲ್ಲೂ ಕೂಡ ನಾವು ಟೂರಿಸಂ ನ ಬೆಳೆಸುವಂತಹ ಮತ್ತು ಖಾಸಗಿ ಸಂಶೋಧನೆಗಳಿಗೆ, ಇಲ್ಲಿವರೆಗೂ ಕೂಡ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಬಂದಾಗ ಮುಖ್ಯವಾಗಿ ಎಲ್ಲಾ ರಾಷ್ಟ್ರಗಳು ತಮ್ಮ ರಾಷ್ಟ್ರದ ಒಡೆತನದಲ್ಲಿ ಇರ್ತವೆ, ಮುಖ್ಯವಾಗಿ ಖಾಸಗಿತನಕ್ಕೆ ತೆರೆದುಕೊಂಡಿರೋದಿಲ್ಲ. ಬಟ್ ಇತ್ತೀಚಿನ ಒಂದು ವಿದ್ಯಮಾನಗಳ ರೀತಿಯಲ್ಲಿ ಯುರೋಪ್ನಲ್ಲಾಗಿರ್ಬೋದು ಅಥವಾ US ನಲ್ಲಾಗಿರ್ಬೋದು, ಖಾಸಗಿ ಒಂದು ಸಂಸ್ಥೆಗಳು ಅಥವಾ ಖಾಸಗಿಯವರ ಸಹಯೋಗದಲ್ಲಿ ಬಾಹ್ಯಾಕಾಶ ಚಟುವಟಿಕೆಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಸೊ ಅದೇ ನೆಲೆಗಟ್ಟಿನಲ್ಲಿ ಪ್ರಪಂಚದಾದ್ಯಂತ ಮತ್ತು ಬಾಹ್ಯಾಕಾಶದಲ್ಲಿ ಯೂಶಲಿ ಆ ಒಂದು ಖಾಸಗಿಯವರ ಸಹಭಾಗಿತ್ವವನ್ನ ಅಥವಾ ಖಾಸಗಿಯವರ ಒಂದು ಕೆಲಸ ಕಾರ್ಯಗಳನ್ನ ಹೆಚ್ಚಳ ಮಾಡುವಂತಹ, ಇನ್ಕ್ರೀಸ್ ಮಾಡುವಂತಹ ಒಂದು ಉದ್ದೇಶವನ್ನ ಈ ಒಂದು ಆಕ್ಸಿಯಂ 4 ಅನ್ನುವಂತಹ ಮಿಷನ್ ಹೊಂದಿದೆ ಅನ್ನೋದು ನಿಮ್ಗೆಲ್ಲ ಗೊತ್ತಿರಬೇಕಾಗತ್ತೆ. ಅದರ ಜೊತೆಗೆ ವ್ಯಾಪಾರ ಮತ್ತು ವಿಜ್ಞಾನಕ್ಕಾಗಿ ವೇದಿಕೆಗಳಾಗಿ ವಾಣಿಜ್ಯ ಬಾಹ್ಯಾಕಾಶ ಕೇಂದ್ರಗಳ ಒಂದು ಕಾರ್ಯಸಾಧ್ಯತೆಯನ್ನ, ಕೆಪಾಸಿಟಿಯನ್ನ ಯೂಶಲಿ ಪ್ರದರ್ಶನ ಮಾಡುವಂಥದ್ದು ಕೂಡ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿರುತ್ತೆ. ಅಂಡ್ ಇದ್ರ ಜೊತೆಗೆ ಈ ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಒಂದು ಸಹಯೋಗವನ್ನ, ಅಂದ್ರೆ ರಾಷ್ಟ್ರಗಳ ನಡುವೆ ಇರುವಂತಹ ಒಂದು ಕೋಆರ್ಡಿನೇಷನ್ ಅನ್ನ ತೋರ್ಪಡಿಸುವಂಥದ್ದು ಮುಖ್ಯವಾಗಿ. ಯಾಕಂದ್ರೆ ಈ ಯೋಜನೆಯಲ್ಲಿ ನೀವು ನೋಡಿದಾಗೆ 4 ರಾಷ್ಟ್ರಗಳ ಒಂದು ಬಾಹ್ಯಾಕಾಶ ಅಥವಾ ಗಗನಯಾತ್ರಿಗಳು ಈ ಒಂದು ಯೋಜನೆಯಲ್ಲಿದ್ದಾರೆ. ಮುಖ್ಯವಾಗಿ USA, ಭಾರತ, ಪೋಲೆಂಡ್, ಹಂಗೇರಿ, ಈ 4 ರಾಷ್ಟ್ರಗಳು ತಮಗೆ ತಿಳಿದಿರುವಂತಹ ಮಾಹಿತಿಯನ್ನ ಶೇರ್ ಮಾಡ್ಕೊಳ್ಳೋದ್ರ ಮೂಲಕ, ಹಂಚಿಕೊಳ್ಳುವುದರ ಮೂಲಕ ಈ ಒಂದು ಯೋಜನೆಯನ್ನ ಸಕ್ಸಸ್ ಅನ್ನ ಮಾಡಬಹುದು. ಅದೇ ರೀತಿನಲ್ಲಿ ಮುಂದೆ ಕೂಡ ಈ ರೀತಿಯಾಗಿ ಎಕ್ಸಾಂಪಲ್ ನ ತೆಗೆದುಕೊಂಡು ಮುಂದೆ ಕೂಡ ಇದೇ ರೀತಿನಲ್ಲಿ ರಾಷ್ಟ್ರಗಳ ನಡುವೆ ಅಥವಾ ಬಾಹ್ಯಾಕಾಶ ಸಂಸ್ಥೆಗಳ ನಡುವೆ ಒಂದು ಸಹಯೋಗವನ್ನ ಕ್ರಿಯೇಟ್ ಮಾಡುವಂಥದ್ದು ಕೂಡ ಈ ಒಂದು ಯೋಜನೆಯ ಅಥವಾ ಆಕ್ಸಿಯಂ 4 ನ ಒಂದು ಉದ್ದೇಶವಾಗಿರುತ್ತೆ ಅನ್ನೋದು ಗೊತ್ತಿರಲಿ. ಅಂಡ್ ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ ವೈಜ್ಞಾನಿಕ ಪ್ರಯೋಗಗಳನ್ನು ನಡೆಸಿ ವಸ್ತು ವಿಜ್ಞಾನ, ಜೀವಶಾಸ್ತ್ರ, ಭೂವೀಕ್ಷಣೆ ಮತ್ತು ಜೀವ ವಿಜ್ಞಾನಗಳ ಮೇಲೆ ಸೆಂಟ್ರಲೈಸ್ ಮಾಡುವಂತಹ, ಕೇಂದ್ರೀಕರಿಸುವಂತಹ ಉದ್ದೇಶವನ್ನು ಕೂಡ ಈ ಒಂದು ಯೋಜನೆ ಹೊಂದಿದೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರಲಿ. ಸೊ ದೆನ್ ಮುಖ್ಯಗಳಾಯಿತು ಉಡಾವಣಾ ವಾಹನ ಮತ್ತು ಕ್ಯಾಪ್ಸುಲ್ ಅನ್ನು ನೋಡೋದಾದ್ರೆ, ಇದರಲ್ಲಿ ಮುಖ್ಯವಾಗಿ ಕ್ರೂ ಡ್ರ್ಯಾಗನ್ C213 ಅನ್ನುವಂತಹ ಒಂದು ಉಡಾವಣಾ ವಾಹನವನ್ನ, ಮೊದಲ ಹಾರಾಟವನ್ನ ಇದನ್ನು ಮಾಡಲಾಗ್ತಾ ಇದೆ. 5ನೇ ಮತ್ತು ಅಂತಿಮ ಯೂಶಲಿ ಡ್ರ್ಯಾಗನ್ ಕ್ಯಾಪ್ಸುಲ್ ಅವರು LC-39A ಅನ್ನುವಂತಹ ಯೂಶಲಿ ಕ್ಯಾಪ್ಸುಲ್ ಗಳನ್ನ, ಯೂಶಲಿ ಉಡಾವಣಾ ವಾಹನ ಮತ್ತು ಕ್ಯಾಪ್ಸುಲ್ ಗಳನ್ನ ಬಳಸಲಾಗ್ತಾ ಇದೆ ಆಕ್ಸಿಯಂ 4 ನಲ್ಲಿ ಅನ್ನೋದು ಗೊತ್ತಿರಲಿ. ಅಂಡ್ ಈ ಒಂದು ಉಡಾವಣೆಯನ್ನ ಅಥವಾ ಈ ಒಂದು ಬಾಹ್ಯಾಕಾಶ ಮಿಷನ್ ಅನ್ನ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಫಾಲ್ಕನ್ 9 ಅಂಡ್ ಬ್ಲಾಕ್ 5 ಅನ್ನುವಂತಹ ಒಂದು ಉಡಾವಣಾ ವಾಹನ ಜೊತೆ ಉಡಾವಣೆ ಮಾಡಲಾಗ್ತಾ ಇದೆ. ಎಲ್ಲಿಂದ? ಕೆನಡಿಯಿಂದ. ಓಕೆನಾ? ಅನ್ನು ಬಳಸ್ತಾ ಇರುವಂತಹ ಒಂದು ವೆಹಿಕಲ್ ಯಾವ್ದು ಅಂತ ಬಂದಾಗ ಫಾಲ್ಕನ್ 9 ಅನ್ನುವಂತಹ ಒಂದು ಸ್ಪೇಸ್ ಎಕ್ಸ್ ನ ಉಡಾವಣಾ ವಾಹನವನ್ನ ಇದ್ರಲ್ಲಿ ಬಳಸ್ಕೊತಾ ಇದೆ. ಇನ್ನ ಕ್ಯಾಪ್ಸುಲ್ಗೂ ಬಂದು ಕ್ರೂ ಡ್ರ್ಯಾಗನ್ C213 ಅನ್ನುವಂತಹ ಕ್ಯಾಪ್ಸುಲ್ಗಳನ್ನು ಕೂಡ ಈ ಒಂದು ಗಗನಯಾತ್ರಿಸ್ಕೊಳ್ತಾ ಇದೆ. ಅಂಡ್ ಮಿಷನ್ ನ ಟೈಮ್ ಲೈನ್ ಬಂದಾಗ ಮೂಲತಃವಾಗಿ ಇದನ್ನ ಅರೌಂಡ್
ಮೇ ಎಂಡ್ ಅಂಡ್ ಜೂನ್ ಅಲ್ಲೇ ಇದನ್ನ ಯೂಶಲಿ ಲಾಂಚ್ ಮಾಡಬೇಕಾಗಿತ್ತು. ಬಟ್ ತಾಂತ್ರಿಕ ಮತ್ತು ಹವಾಮಾನ ಸಂಬಂಧಿಸಿದಂತಹ ಒಂದಷ್ಟು ಸಮಸ್ಯೆಗಳಿಂದಾಗಿ ಮುಂದೂಡ್ತಾ ಈಗ ರೀಸೆಂಟ್ ಆಗಿ ಲೈಕ್ ಅರೌಂಡ್ 25th ರಂದು ಇದನ್ನ ಬಾಹ್ಯಾಕಾಶಕ್ಕೆ ಲೈಕ್ ಉಡಾವಣೆಯನ್ನ ಮಾಡಲಾಗಿದೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರಲಿ. ಸೊ ಅಂಡ್ ಈ ಮಿಷನ್ ನ ಒಂದು ಕ್ರೂಗಳು ಯಾರಿದ್ದಾರೆ, ಸಿಬ್ಬಂದಿಗಳು ಯಾರಿದ್ದಾರೆ ಅಂತ ಬಂದಾಗ, ಮೊದಲಿಗೆ ಪೆಗ್ಗಿ ವಿನ್ಸನ್ ಅನ್ನುವಂಥವ್ರು USA ಅಂದ್ರೆ ಅಮೆರಿಕಾದ ಪೆಗ್ಗಿ ವಿನ್ಸನ್ ಅವರು, ಭಾರತದ ಶುಭಾಂಶು ಶುಕ್ಲಾ ಅವರು, ದೆನ್ ಪೋಲೆಂಡ್ ಇಂದ ಸ್ಲೋವಾಸ್ ಅನ್ನುವಂಥವ್ರು ಇದ್ದಾರೆ, ಅಂಡ್ ಹಂಗೇರಿಯಿಂದ ಟಿಬೋರ್ ಕಾಪೂನ್ ಅವರು ಕೂಡ ಯೂಶಲಿ ಇದರಲ್ಲಿ ನಿಮ್ಗೆ ನೋಡ್ತಾ ಬರ್ಬೋದು. ಸೊ ಭಾರತಕ್ಕೆ ಇನ್ನೊಂದು ಮುಖ್ಯವಾದಂತಹ ಒಂದು ಘಟನೆ ಆಗಿರುತ್ತೆ. ಯಾಕೆ ಅಂತ ಅಂದ್ರೆ ರಾಕೇಶ್ ಶರ್ಮಾ ಅವರ ನಂತರ, ಅಂದ್ರೆ ಲೈಕ್ ಬರೋಬ್ಬರಿ ಅರೌಂಡ್ 24 ಇಯರ್ಸ್ ನಂತರ 1984ರಲ್ಲಿ ನಮಗೆ ಮೊದಲ ಬಾಹ್ಯಾಕಾಶ ತಲುಪಿದಂತ ಭಾರತೀಯರಾಗಿರ್ತಾರೆ ರಾಕೇಶ್ ಶರ್ಮಾ ಅವರು. ಅವರ ನಂತರ ಎರಡನೇ ವ್ಯಕ್ತಿಯಾಗಿ ಬಾಹ್ಯಾಕಾಶವನ್ನ ಭಾರತದಿಂದ ತಲುಪ್ತಾ ಇರುವಂತಹ ವ್ಯಕ್ತಿ ಯಾರು ಅಂತ ಬಂದಾಗ ಅದು ಶುಭಾಂಶು ಶುಕ್ಲಾ ಅಂತ ನಾವು ತಿಳ್ಕೊ. ದೆನ್ ಭಾರತಕ್ಕೆ ಈ ಒಂದು ಲೈಕ್ ಎಕ್ಸಾಮ್ 4 ಅಥವಾ ಎಕ್ಸಾಮ್ 4 ಅನ್ನುವಂಥ ಮಿಷನ್ ಇಂದ ಆಗುವಂತಹ ಮಹತ್ವಗಳು ಏನೇನು ಅಂತ ನೋಡ್ತಾ ಬಂದಾಗ, ಮುಖ್ಯವಾಗಿ ಸಹಯೋಗ ಅನ್ನುವಂಥದ್ದು, ಕೋಆರ್ಡಿನೇಷನ್ ಅನ್ನುವಂಥದ್ದು. ಯಾಕಂದ್ರೆ ರಾಷ್ಟ್ರಗಳ ನಡುವೆ ಅಂಡ್ ನಾಸಾ ಆಗಿರ್ಬೋದು, ಸ್ಪೇಸ್ ಎಕ್ಸ್ ಆಗಿರ್ಬೋದು, ಇದ್ರ ಜೊತೆಗೆ ಇಸ್ರೋ ಇವು ಆಲ್ರೆಡಿ ಅಗಾಧವಾಗಿ ಬೆಳೆದಿರುವಂತಹ ಸಂಸ್ಥೆಗಳಾಗಿರುತ್ತೆ. ಈ ಸಂಸ್ಥೆಗಳ ಜೊತೆಗೆ ಇಸ್ರೋ ಕೂಡ ತಾನು ಒಂದು ಪಾಲುದಾರಿಕೆಯನ್ನು ಹೊಂದೋದ್ರ ಮೂಲಕ, ಪಾರ್ಟ್ನರ್ಶಿಪ್ ಅನ್ನು ಹೊಂದೋದ್ರ ಮೂಲಕ ಅವರಿಂದ ಹೆಚ್ಚಿನ ಒಂದು ಲೈಕ್ ಟೆಕ್ನಾಲಜಿಯನ್ನ ಟ್ರಾನ್ಸ್ಫಾರ್ಮೇಶನ್ ಆಗಿರ್ಬೋದು ಅಥವಾ ಹಂಚಿಕೆಗಳಾಗಿರ್ಬೋದು, ಅನುಭವಗಳ ಹಂಚಿಕೆ ಅಂತ ನಾವೇನ್ ಕರಿತೀವಿ, ಇವೆಲ್ಲವನ್ನು ಕೂಡ ಮಾಡೋದ್ರ ಮೂಲಕ ನಾವು ಹೆಚ್ಚಿನ ಒಂದು ಪ್ರಯೋಗವನ್ನ, ಹೆಚ್ಚಿನ ಒಂದು ಫಲಿತಾಂಶವನ್ನ ನಾವು ಪಡೆಯಬಹುದು. ಅಂಡ್ ಈ ಒಂದು ಮಿಷನ್ ನಲ್ಲಿ ಭಾರತದ ಶುಭಾಂಶು ಶುಕ್ಲಾ ಅವರು, ಅಂದ್ರೆ ಭಾರತದ ಗಗನಯಾತ್ರಿ ಅವರು ಭಾಗವಹಿಸ್ತಾ ಇರೋದು ಕೂಡ ಭಾರತದ ಮಟ್ಟಿಗೆ ಅಥವಾ ಪ್ರಪಂಚದ ಮಟ್ಟಿಗೆ ಭಾರತಕ್ಕೆ ಒಂದು ಹೆಗ್ಗುರುತನ್ನಾಗಿದೆ ಅನ್ನುವಂಥದ್ದು ಕೂಡ ನೋಡ್ತಾ ಬರ್ಬೋದು. ಅಂದ್ರೆ ಇದ್ರ ಮೂಲಕ ಅಂತಾರಾಷ್ಟ್ರೀಯ ಸಹಕಾರವನ್ನು ಕೂಡ ಹೆಚ್ಚಳ ಮಾಡುತ್ತೆ. ಯಾಕಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಹಂಗೇರಿ, ಭಾರತ, USA, ಪೋಲೆಂಡ್ ರಾಷ್ಟ್ರಗಳು ಆಲ್ರೆಡಿ ಅಂತಾರಾಷ್ಟ್ರೀಯ ಸಹಕಾರಕ್ಕೆ ಸಹಿ ಹಾಕಿದ್ರ ಮೂಲಕ ಹೆಚ್ಚಿನ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಕಾರವನ್ನು ತಂದುಕೊಡುತ್ತೆ. ಅಂಡ್ ಈ ಒಂದು ಮಿಷನ್ ನ ಸಕ್ಸಸ್ ಅನ್ನುವಂಥದ್ದು ನಮ್ಮ ಭಾರತದ ಗಗನ್ಯಾನ್ ಯೋಜನೆಗೆ ಒಂದು ಹೆಚ್ಚಿನ ಇಂಬನ್ನ ಅಥವಾ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೂಡ ನೀಡುತ್ತೆ ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತಿರಲಿ. ಅಂಡ್ ಎಕ್ಸಾಮ್ 4 ನ ಭಾರತೀಯವಾಗಿ ಮುಖ್ಯ ಪ್ರಯೋಗಗಳು ಏನೇನು ಮಾಡುತ್ತೆ ಭಾರತ ಈ ಒಂದು ಮಿಷನ್ ನಲ್ಲಿ ಅಂತ ಬಂದಾಗ, ಸ್ನಾಯುವಿನ ಅಪಸಾಮಾನ್ಯ ಕ್ರಿಯೆ ಎಂದು ನಾವೇನ್ ಕರಿತೀವಿ, ಆ ಒಂದು ಕ್ರಿಯೆ ಮೇಲೆ ಸೂಕ್ಷ್ಮ ಗುರುತ್ವಾಕರ್ಷಣೆ ಒಂದು ಪ್ರಭಾವವನ್ನ ಅಧ್ಯಯನ ಮಾಡುವಂತಹ ಸಂಶೋಧನೆ ಕೈಗೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಅಂದ್ರೆ ಸ್ನಾಯು ಅಪಸಾಮಾನ್ಯ ಕ್ರಿಯೆ ಅಂತ ಕರೀತಾರೆ ಇದನ್ನು. ಯೂಶಲಿ ನಿಮ್ಗೆ ಲೈಕ್ ಗಗನಯಾತ್ರಿಗಳು ಲೈಕ್ ಬಾಹ್ಯಾಕಾಶಕ್ಕೆ ಹೋದಾಗ ಉಂಟಾಗುವಂತಹ ಒಂದೊಂದು ರೀತಿಯ ಇದಾಗಿದ್ದು, ಸೊ ಇದರ ಮೇಲೆ ಸೂಕ್ಷ್ಮ ಬಾಹ್ಯಾಕಾಶದ ಅಥವಾ ಸೂಕ್ಷ್ಮ ಗುರುತ್ವಾಕರ್ಷಣೆಯ ಪ್ರಭಾವ ಏನಿರುತ್ತೆ ಅಂತ ಯೂಶಲಿ ಚೆಕ್ ಮಾಡ್ತಾರೆ. ಅಂಡ್ ಸೂಕ್ಷ್ಮವಾದಂತಹ ಅಥವಾ ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ಕಂಪ್ಯೂಟರ್ ಪರದೆಗಳ ಬಳಕೆಯನ್ನು ಮಾಡಬಹುದಾ ಇಲ್ವಾ ಅನ್ನುವಂತಹ ಅಧ್ಯಯನ ಕೂಡ ಕಂಡುಕೊಳ್ಳುವಂತಹ ಮತ್ತು ಅವುಗಳ ಮೇಲೆ ಹೆಚ್ಚಿನ ಪರಿಣಾಮವನ್ನ ಕಂಡುಕೊಳ್ಳುವಂತಹ ಕೆಲಸವನ್ನು ಕೂಡ ಭಾರತ ಅಥವಾ ಇಸ್ರೋ ಅವರು ಮಾಡ್ತಾ ಇದ್ದಾರೆ. ಅಂಡ್ ಬಾಹ್ಯಾಕಾಶದಲ್ಲಿ ಲೈಕ್ ಯಾವ್ಯಾವ ಕೃಷಿ ಬೀಜಗಳನ್ನ ಅಥವಾ ಲೈಕ್ ಏನು ಸೀಡ್ಸ್ ಗಳನ್ನ ಬೆಳಿಬಹುದು ಅನ್ನೋದು ಕೂಡ ಕಂಡಿಡ್ಕೋತಾ ಇದ್ದಾರೆ. ಸೊ ಲೈಕ್ ಜೀವಾಧಾರಕವಾದಂತಹ ವ್ಯವಸ್ಥೆಗಳ ಮೇಲೆ ಒಳನೋಟವನ್ನ ಒದಗಿಸುವಂತಹ ಕೆಲಸವನ್ನು ಕೂಡ ಯೂಶಲಿ ಈ ಒಂದು ಯೋಜನೆಯಲ್ಲಿ ಸೊ ಭಾರತದ ಮಟ್ಟಿಗೆ ಇದೊಂದು ಹೆಮ್ಮೆದಾಯಕವಾದಂತಹ ಒಂದು ಯೋಜನೆ ಆಗಿರುತ್ತೆ. ಯಾಕಂದ್ರೆ ನಿಮಗೆಲ್ಲ ಮೊದಲೇ ಹೇಳಿದ ಹಾಗೆ, ಸೊ ರಾಕೇಶ್ ಶರ್ಮಾ ಅವರ ನಂತರ ಭಾರತದ ಒಬ್ಬ ವ್ಯಕ್ತಿ ಅಂತಾರಾಷ್ಟ್ರೀಯ ಒಂದು ಸ್ಪೇಸ್ ಸ್ಟೇಷನ್ ಅನ್ನ ತಲುಪ್ತಾ ಇರುವಂತದ್ದು ಇದು ಎರಡನೇ ಅಂತದ್ದು. 1984ರಲ್ಲಿ ರಾಕೇಶ್ ಶರ್ಮಾ ಅವರು ಹೋಗಿರ್ತಾರೆ. ಅವರ ನಂತರ ಎರಡನೇ ವ್ಯಕ್ತಿಯಾಗಿ ಭಾರತದಿಂದ ಇವರು ಯೂಶಲಿ ಇದನ್ನ ಮಾಡ್ತಾ ಇದ್ದಾರೆ. ಇದಿಷ್ಟು ಎಕ್ಸಾಮ್ 4 ಮಿಷನ್ಗೆ ಸಂಬಂಧಪಟ್ಟಂತ ಮಾಹಿತಿ. ಸೊ ಈ ಮಾಹಿತಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.